ಪಿಕ್ಚರ್ ಪಯಣದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಮಾಶ್ರೀ ಮುರಳಿ ಕೃಷ್ಣ. ಇಂದಿನ ಪಿಕ್ಚರ್ ಪಯಣದ ಕಂತಿನಲ್ಲಿ ನಾನು ಫಾದರ್ ಎಂಬ 2025ರ ಸ್ಲೋವೇಕಿಯನ್ ಭಾಷೆಯ ಸಿನಿಮಾದ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ. ಇದರ ಅವಧಿ 102 ನಿಮಿಷಗಳು. ಇದರ ನಿರ್ದೇಶಕಿ ತೆರೇಸಾ ನೋಟೋವಾ ಅಂತ. ಇದರ ಚಿತ್ರಕಥೆಯನ್ನು ನಿರ್ದೇಶಕಿ ಮತ್ತು ಇನ್ನೊಬ್ಬರು ಜೊತೆಯಾಗಿ ಬರೆದಿದ್ದಾರೆ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 17ನೇ ಆವೃತ್ತಿಯಲ್ಲಿ ಪ್ರದರ್ಶನಗೊಂಡಿತ್ತು. ಈ ಸಿನಿಮಾದ ಪ್ರಾರಂಭದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಮಧ್ಯವಯಸ್ಕ ಮೈಕಲ್ ಅಂತ ಅವನ ಹೆಸರು, ಅವನು ಜಾಗ್ ಮಾಡ್ತಾ ಇರ್ತಾನೆ. ಇದನ್ನು ವಿಸ್ತೃತವಾದ ಟೇಕ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಏನು ಮಾಡ್ತಾನೆ ಅಂದರೆ, ಮನೆಗೆ ಹಿಂದಿರುಗಿ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ತಾನೆ. ಆಗ ಆತನ ಮಡದಿ ರಿಸ್ಕಾ ತನಗೆ ಸಮಯದ ಅಭಾವ ಇದೆ, ಆದ್ದರಿಂದ ತಮ್ಮ ಸಣ್ಣ ವಯಸ್ಸಿನ ಮಗಳೇನಿದ್ದಾಳೆ ಅವಳಿಗೆ ಡೇ ಕೇರ್ನಲ್ಲಿ ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾಳೆ. ಮೈಕಲ್ ಏನು ಮಾಡ್ತಾನೆ ಅಂದರೆ, ತನ್ನ ಕಾರನ್ನು ತಗೊತಾನೆ, ಅಂದರೆ ಕಾರಿನ ಹತ್ರ ಹೋಗ್ತಾನೆ. ಅದರ ಹಿಂಬದಿಯಿಂದ ಒಂದು ಪ್ರತ್ಯೇಕ ಸೀಟ್ನನ್ನು ತಗೊಂಡ್ಬಂದು ಮಗಳನ್ನು ಅದರ ಮೇಲೆ ಕೂರಿಸಿ ಸೀಟ್ ಬೆಲ್ಟ್ ಹಾಕ್ತಾನೆ. ನಂತರ ಕಾರನ್ನು ಚಲಾಯಿಸಲಿಕ್ಕೆ ಶುರು ಮಾಡ್ತಾನೆ. ನಗುಮುಖದಿಂದಲೇ ಆತ ಇರ್ತಾನೆ. ಡೇ ಕೇರ್ ಸೆಂಟರ್ ಬರುತ್ತೆ. ಕಾರನ್ನು ನಿಲ್ಲಿಸ್ತಾನೆ, ಬಾಗಿಲನ್ನು ತೆರೀತಾನೆ ಮತ್ತು ಮಗುವನ್ನು ಇಳಿಸ್ತಾನೆ. ಮಗು ಓಡುತ್ತಾ ಡೇ ಕೇರ್ ಒಳಗೆ ಹೋಗೋದನ್ನು ವೀಕ್ಷಕರು ನೋಡ್ತಾರೆ. ಹಾಗೆಯೇ ಮೈಕಲ್ ಮಗುವಿಗೆ ಬೈ ಹೇಳೋದನ್ನು ಕೂಡ ಅವರು ನೋಡ್ತಾರೆ. ನಂತರ ಏನು ಮಾಡ್ತಾನೆ, ಮೈಕಲ್ ತನ್ನ ಕಚೇರಿಗೆ ಹೋಗ್ತಾನೆ. ತಾನು ನಡೆಸುತ್ತಿರುವ ಕಷ್ಟದ ಪರಿಸ್ಥಿತಿಯಲ್ಲಿರುವ ಪ್ರಾದೇಶಿಕ ಪತ್ರಿಕೆಗೆ ಒಬ್ಬ CEO-ವನ್ನು ಅವನು ನಿಯೋಜಿಸಿರ್ತಾನೆ. ಆ CEO-ವನ್ನು ಉದ್ಯೋಗಿಗಳಿಗೆ ಪರಿಚಯಿಸುವ ಕಾರ್ಯಕ್ರಮ ಹೊಂದಿರುತ್ತೆ, ಅದರಲ್ಲಿ ಭಾಗಿಯಾಗ್ತಾನೆ. ನಂತರ ಅವನೇನಾಗುತ್ತೆ ಅಂದರೆ, ಇದರ ಕಾರ್ಯಗಳಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ. ಮಧ್ಯಾಹ್ನ ಆತನ ಮಡದಿ ಜಸ್ಕಾ ಫೋನ್ ಹಚ್ತಾಳೆ. ತಮ್ಮ ಮಗಳು ಡೇ ಕೇರ್ನಲ್ಲಿ ಇಲ್ಲ ಎಂಬ ಸುದ್ದಿಯನ್ನು ರವಾನಿಸ್ತಾಳೆ. ಮೈಕಲ್ ಹೇಳ್ತಾನೆ, ಇಲ್ಲ, ನಾನು ಆ ಮಗುವನ್ನು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಲ್ಲ ಅಂತ ಹೇಳ್ತಾನೆ. ಆದರೆ ಮಗು ಅಲ್ಲಿರೋದಿಲ್ಲ. ನಂತರ ಓಡೋಡಿ ಬಂದು ಅವನು ಏನು ಮಾಡ್ತಾನೆ ಅಂದರೆ, ಕಾರ್ ಹತ್ರ ಬರ್ತಾನೆ, ಬಾಗಿಲನ್ನು ತೆರಿತಾನೆ. ಅಲ್ಲಿ ಸೀಟ್ನಲ್ಲಿ ಮಗು ಉಳ್ಕೊಂಡಿರುತ್ತೆ. ಆ ದಿನ ಸುಮಾರು 39 ಡಿಗ್ರಿ ತಾಪಮಾನ ಇರುತ್ತೆ. ಸೊ ಕಾರಿನ ಕಿಟಕಿಗಳು ಬಂದಾಗಿರುತ್ತೆ. ಮಗು ಉಸಿರು ಕಟ್ಟು ಅಲ್ಲೇ ಸತ್ತಿರುತ್ತೆ. ಸೊ ಮೈಕಲ್ ಇದನ್ನು ಕಂಡು ತತ್ತರಿಸೋಗ್ತಾನೆ. ಅಪರಾಧಿ ಪ್ರಜ್ಞೆಯಿಂದ ನರಳುತ್ತಾನೆ. ಜಸ್ಕಾ ಅಂತೂ ಒಡೆದೋಗ್ತಾಳೆ. ನಂತರ ಏನಾಗುತ್ತೆ ಅಂದರೆ, ಮೈಕಲ್ ಹೀಗೆ ಕಾಯ್ತು ಅಂತ ಅಂತರ್ಜಾಲದಲ್ಲಿ ತಡ್ಕಾಡ್ತಾನೆ. ನಂತರ ತನಗಾದದ್ದು ಫರ್ಗಾಟನ್ ಬೇಬಿ ಸಿಂಡ್ರೋಮ್ ಎಂಬ ಮಾನಸಿಕ ನರ ಸಂಬಂಧಿ ಸ್ಥಿತಿ ಎಂದು ಅವನಿಗೆ ಗೊತ್ತಾಗ್ತದೆ. ಅಂದರೆ ಈ ಕಾರಣದಿಂದ ಆತನ ಮಗಳ, ಸಣ್ಣ ವಯಸ್ಸಿನ ಮಗಳ ಸಾವು ಉಂಟಾಗಿರ್ತದೆ. ನಂತರ ಅವನಿಗೆ ಇನ್ನೊಂದು ವಿಷಯ ಕೂಡ ತಿಳಿದು ಬರ್ತದೆ. ಅದೇನೆಂದರೆ, ಆಟೋ ಪೈಲಟ್ ಎಂಬ ಸಹಜ ಮಾನಸಿಕ ಸ್ಥಿತಿ ಕೂಡ ಇದರ ಹಿಂದೆ ಕೆಲಸ ಮಾಡಿರ್ತದೆ. ಈ ಆಟೋ ಪೈಲಟ್ ಅಂದರೆ ಏನಂದರೆ, ಸ್ವಾಭಾವಿಕವಾಗಿ ಜನರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಲ್ಲ, ಅದೇ ರೀತಿಯಲ್ಲಿ ಕೂಡ ಅವನು ಹಾಗೆ ಮುಂದುವರ್ಸ್ಕೊಂಡು ಹೋಗಿರ್ತಾನೆ ಮೈಕಲ್. ನಂತರ ಏನಾಗುತ್ತೆ, ಪೊಲೀಸು, ಕೋರ್ಟು, ಕೇಸಿನ ಓಡಾಟದಲ್ಲಿ ದಂಪತಿ ತುಂಬ ನಲಗ್ತಾರೆ. ನಂತರ ಅವರು ಈ ದುರಂತವನ್ನು ಹೇಗೆ ಎದುರಿಸ್ತಾರೆ, ಮುಂದಿನ ದಿನಗಳನ್ನು ಕಳೀತಾರೆ ಎನ್ನುವುದನ್ನು ಸಿನಿಮಾದ 3ನೇ ಅಂಕ
ತಿಳಿಸ್ತದೆ. ಸಿನಿಮಾದ ಕಥೆಯನ್ನು ನಾನು ಈಗಾಗಲೇ ಹೇಳಿದಾಗೆ ನಿರ್ದೇಶಕಿ ಬರೆದಿದ್ದಾರೆ. ಅವರ ಜೊತೆ ದೂಸನ್ ಎಂಬುವ ಸ್ನೇಹಿತ ಕೂಡ ಚಿತ್ರಕಥೆಯ ಜೊತೆ ನಿರ್ದೇಶಕ ಜೊತೆ ಬರೆದಿದ್ದಾರೆ. ಅವರ ದೂಸನ್ ಎಂಬುವರ ಸ್ನೇಹಿತರ ಬಾಳಿನಲ್ಲಿ ಜರುಗಿದ ನೈಜ ಘಟನೆಯನ್ನು ಆಧರಿಸಿದೆ ಈ ಚಲನಚಿತ್ರ. ಈಗಾಗಲೇ ಹೇಳಿದ ಹಾಗೆ ಸ್ಲೋವಕ್ ಭಾಷೆಯ ಈ ಸಿನಿಮಾದ ನಿರ್ದೇಶಕಿ ತೆರೇಸಾ ನೋಟ್ವೋವಾ. ಅವ್ರೇನು ಮಾಡ್ತಾರೆ ಅಂದರೆ, ಈ ಸಿನಿಮಾದ ನಿರೂಪಣೆಯ ಭಾಗವಾಗಿ ಲಾಂಗ್ ಟೇಕ್ಗಳು ಮತ್ತು ಕ್ಲೋಸಪ್ಗಳನ್ನು ಬಳಸಿದ್ದಾರೆ. ಇದರಿಂದ ಏನಾಗಿದೆ ಅಂದರೆ, ಈ ಸಿನಿಮಾದ ವಿಷಯ ಏನಿದೆ, ಅದರ ಗಾಢತೆ ಮತ್ತು ಮುಖ್ಯ ಪಾತ್ರಗಳ ವಿಷಣ್ಣತೆ ಏನಿದೆ, ಅದು ವೀಕ್ಷಕರಿಗೆ ತಟ್ಟುವಂತೆ ಇವೆ ಅಂತ ಹೇಳ್ಬೋದು. ಡೇ ಕೇರ್ ಒಳಗೆ ಮಗು ಒಳಗೆ ಹೋಗುತ್ತಲ್ಲ, ಅದು ತುಂಬ ಪ್ರಮುಖವಾದ ಮತ್ತು ಸಿನಿಮಾದ ಜೀವಾಳ ದೃಶ್ಯ ಅಂತ ಹೇಳ್ಬೋದು ನಾವು. ಇದೊಂದು ಕಂಟಿನ್ಯೂಸ್ ಶಾಟ್ ಅಂತ ವೀಕ್ಷಕರಿಗೆ ಭಾಸವಾಗ್ತದೆ. ಅಂದರೆ ವೀಕ್ಷಕರು ಈ ಘಟನೆ ನೈಜವಾದದ್ದು ಎಂದು ನಂಬುವಂತೆ ಸಹಜವಾಗಿ ಚಿತ್ರೀಕರಿಸಲಾಗಿದೆ. ಅಂದರೆ ಯಾವುದೇ ರೀತಿಯ ಫ್ರಿಲ್ಸ್ಗಳನ್ನು ಇಲ್ಲಿ ಬಳಸಿಲ್ಲ. ನಂತರ ವೀಕ್ಷಕರಿಗೆ ತಿಳಿದು ಬರೋದೇನೆಂದರೆ, ಇದು ಒಂದು ಫಾಲ್ಸ್ ಮೆಮೊರಿ ಸೀನ್ ಎನ್ನುವ ಅಂಶ ಅವ್ರಿಗೆ ಗೊತ್ತಾಗ್ತದೆ. ಅಂದರೆ ನಿರ್ದೇಶಕಿ, ಸಿನಿಮಾಟೋಗ್ರಾಫರ್ ಮತ್ತು ಸಂಕಲನಕಾರರು ಮೂರು ಕೂಡ ಈ ಶಾಟನ್ನು ತೆಗೆದಿರೋ ರೀತಿಗೆ ನಿಜವಾಗ್ಲೂ ವೀಕ್ಷಕರು ವಾವ್ ಅಂತ ಹೇಳ್ಬೋದು ಅಂತ ಅನಿಸುತ್ತೆ. ಆದರೆ ಈ ಸಿನಿಮಾದ ಕೊನೆಯ ಸುಮಾರು ಕಾಲು ಗಂಟೆ ಅವಧಿಯಲ್ಲಿ, ಅಂದರೆ 3ನೇ ಅಂಕ, ಆ ಕೊನೆ ಘಟ್ಟದಲ್ಲಿ ನಾಟಕೀಯ ಎನ್ನುವುದಾದ ತಿರುವುಗಳನ್ನು ಪಡೆದುಕೊಳ್ತದೆ. ಹೀಗೆ ಕಾಯಿತು ಎಂಬ ಪ್ರಶ್ನೆ ಕೆಲವು ವೀಕ್ಷಕರಲ್ಲಿ ಮೂಡ್ಬೋದು ಅಂತ ಅನಿಸುತ್ತೆ. ಪ್ರಾರಂಭದ ಶಾಟ್ನಲ್ಲಿ ನಾನು ಈಗಾಗಲೇ ಹೇಳಿದೆ, ಎಸ್ಟಾಬ್ಲಿಷಿಂಗ್ ಶಾಟ್ ಅಂತ ನಾವು ಏನು ಕರಿತೀವಿ, ಅದರಲ್ಲಿ ಮೈಕಲ್ ಇರ್ತಾನೆ. ಸಿನಿಮಾದ ಅಂತಿಮ ಶಾಟ್ನಲ್ಲಿ ಕೂಡ ಆತ ಇರ್ತಾನೆ. ಆದರೆ ಅವನು ಒಂದು ರಸ್ತೆಯ ಮೇಲೆ ಮಲಗಿದ ಪರಿಸ್ಥಿತಿಯಲ್ಲಿ ಇರ್ತಾನೆ. ಅವನ ಹತ್ತಿರದಿಂದ ಕ್ಯಾಮ್ರಾ ಸೆರೆ ಹಿಡಿಯುತ್ತದೆ. ಕ್ರಮೇಣ ಝೂಮ್ ಔಟ್ ಮೂಲಕ ಟಾಪ್ ಆ್ಯಂಗಲ್ ಶಾಟ್ ಹೊಡಿಸೋ ಭಾವ ವೀಕ್ಷಕರನ್ನು ಕಾಡ್ತಾರೆ. ತಂದೆಯಾಗಿ ಮೈಕಲ್ ಮೇಲೆ ಸಿನಿಮಾ ಹೆಚ್ಚು ಕೇಂದ್ರಿತಗೊಂಡಿದೆ ಅಂತ ಹೇಳ್ಬೋದು. ಆದ್ದರಿಂದ ಆತನ ಮಡದಿ ಜಸ್ಕಾಳ ಆಂತರಿಕ ಹೋರಾಟಗಳು, ತಳಮಳ ಅಷ್ಟಾಗಿ ಮೂಡಿಬಂದಿಲ್ಲ ಅಂತ ನನಗನ್ನಿಸ್ತು. ಆದರೂ ಕೂಡ ಇದೊಂದು ಪ್ರಭಾವಿ ಸಿನಿಮಾ. ಸದ್ಯಕ್ಕೆ ಇದು ಮೂವಿ ಚಾನಲ್ನಲ್ಲಿ ನೋಡಲು ಲಭ್ಯವಿದೆ. ಅದರಿಂದ ಈ ವೀಕ್ಷಕರು ಸಾಧ್ಯವಾದರೆ ಇದನ್ನು ನೋಡಿ ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು ಅಂತ ವಿನಂತಿ. ನಮಸ್ಕಾರ.